ಕರಗವಾಗಿ ಬಂದವಳು ಕೊರಗ ಕಳೆಯ ಬಂದಿಯಳು, ಭಕ್ತರ ಕಷ್ಟಗಳ ದೂರ ಮಾಡಿ ಹರಸುವಳು. ಬೆಂಕಿ ಕಣ್ಣಿ ನಮ್ಮ ಬೆಂಕಿ ಕೊಂಡ ಗೆಡಿವಳಮ್ಮ, ಬೆಂಕಿ ಕಣ್ಣಿ ನಮ್ಮ ಬೆಂಕಿ ಕೊಂಡ ಗೆಡಿವಳಮ್ಮ. ನಮ್ಮ ಪಾಪಗಳನ್ನು ಬೆಂಕಿಯಲ್ಲಿ ಸುಡುವಳಮ್ಮ, ನಮ್ಮ ಪಾಪಗಳನ್ನು ಬೆಂಕಿಯಲ್ಲಿ ಸುಡುವಳಮ್ಮ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಅಂಬಲಿ ತನ್ನಿರಮ ಭಕ್ತರಿಗೆ ಹಂಚಿರಮ, ದೇವಿ ಅಂಕಾಳಮ್ಮ ನಲಿದು ಬಲಿದು ಬರುವಳಮ್ಮ. ಅಂಬಲಿ ತನ್ನಿರಮ ಭಕ್ತರಿಗೆ ಹಂಚಿರಮ, ದೇವಿ ಅಂಕಾಳಮ್ಮ ನಲಿದು ಬಲಿದು ಬರುವಳಮ್ಮ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ಶಿವರಾತ್ರಿ ಶುಭ ದಿನದಿ ಬಂತು ದೇವಿ ಕರಗ. ಕೊನೆಯ ಸ್ಪರ್ಧೆ ಧನ್ಯವಾದಗಳು. ಇಲ್ಲಿಗೆ ಜಾನಪದ ನೃತ್ಯ ಸಮೂಹ ನೃತ್ಯ ಮುಕ್ತಾಯಗೊಳ್ತಲಿದೆ. ಎಲ್ಲರಿಗೂ ಸಹಕರಿಸಿದಂಥ ಎಲ್ಲ ಮಾನವರಿಗೆ ಧನ್ಯವಾದಗಳು ಹಾಗೂ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿಗೆ ವೈಯಕ್ತಿಕ ಜನಪದ ನೃತ್ಯ ಮತ್ತು ಸಮೂಹ ಜನಪದ ನೃತ್ಯ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಅಧ್ಯಕ್ಷರು ವೇದಿಕೆ ಮೇಲೆ ಬರ್ತಿದ್ದಾರೆ. ಇದು ಒಳ್ಳೆಯ ಒಂದು ಸಂದೇಶ. ಎಲ್ಲ ಕಲಾವಿದರಿಗೆ ಸಹಕರಿಸತಕ್ಕಂಥ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸರ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯಿತು ಸರ್. ಅಧ್ಯಕ್ಷರೇ ಕೊನೆಯ ಕಾರ್ಯಕ್ರಮ ಇದು. ಎಷ್ಟು 19 ಗ್ರೂಪ್ 17 ಸರ್, ರಾಜ್ಯದಲ್ಲಿ 17 ಜಿಲ್ಲೆಯಿಂದ. ಹೌದು, ಸಿಂಗಲ್ 19, ಗ್ರೂಪ್ 17 ಇನ್ನೂ ಬರ್ಬೇಕು ಸರ್, ಎಲ್ಲೆಲ್ಲೋ ಇದ್ದಾರೆ. ಓಕೆ, ಜೋರಾಗಿ ಚಪ್ಪಾಳೆ ತಟ್ಟರಮ್ಮ. ಅಕ್ಕ, ಈ ಕೊನೆಯ ತಂಡ ವಿಜಯನಗರ ತಂಡದ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೂ ಮೈಕ್ ಅಧ್ಯಕ್ಷರು ಮಾತಾಡ್ತಿದ್ದಾರೆ. ಹಲೋ, ತುಂಬ ಸಂತೋಷ. ಸುಮಾರು 17 ತಂಡಗಳು ಭಾಗವಹಿಸಿದೆ. ಮಾನ್ಯ ತೀರ್ಪುಗಾರರಲ್ಲಿ ವಿನಂತಿ, ಅವರು ಫಸ್ಟ್ ಯಾಕೆ ಬಂದರು, ಥರ್ಡ್ ಯಾಕೆ ಬಂದರು, ಲೀಸ್ಟ್ ಯಾಕೆ ಬಂದರು ಅಂದ್ರೆ ಅವ್ರಿಗೆ ನೀವು ಸರ್ಟಿಫೈ ಮಾಡಬೇಕು. ಅದೊಂದು ಹೇಳಿದ್ದೀನಿ. ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಈಗೆಲ್ಲ ಮೊಬೈಲ್ ಬಂದು ವಿಡಿಯೋ ರೆಕಾರ್ಡಿಂಗ್ ಆಗಿದೆ. ಯಾವುದೋ ಷಡಾಕ್ಷರಿ ಬೇಕಾದರೂ ಕೊಡಿಸಿದ್ರು, ಜಿಲ್ಲಾಧ್ಯಕ್ಷರು ಬೇಕಾದ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋದು ಬೇಡ. ಇಂಪಾರ್ಷಿಯಲ್ ಆಗಿರಬೇಕು. ಫಸ್ಟ್ ಯಾಕೆ ಬಂದರು ಅಂತಲೂ ನೀವು ಅವ್ರಿಗೆ ಹೇಳಬೇಕು, ಲಾಸ್ಟ್ ಯಾಕೆ ಬಂದರು ಅಂತ ನೀವೇ ಹೇಳಬೇಕು. ಅರ್ಥ ಆಯ್ತಲ್ಲ? ನಮ್ಮನ್ನು ಯಾರನ್ನೂ ನೀವು ಅಧ್ಯಕ್ಷ ಹೇಳಿದ್ರು ಅಂತಲೂ ಇನ್ಫ್ಲೂಯೆನ್ಸ್ ನಂದು ನಾವು ಹೇಳೋದೇ ಇಲ್ಲ. ನಮ್ಮ ಪದಾಧಿಕಾರಿಗಳು ಹೇಳಿದ್ರು ಯಾವುದೂ ಕನ್ಸಿಡ್ರೇಷನ್ಸ್ ಇಲ್ಲ. ಯಾಕಂದರೆ ಇದು ಇಂಪಾರ್ಷಿಯಲ್. ಪಾಪ ಅವರು ಕಷ್ಟಪಟ್ಟಿರ್ತಾರೆ. ಅವ್ರು ಯಾಕೆ 3rd 4th ಬಂತಂದರೆ ನೆಕ್ಸ್ಟ್ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಅವ್ರು ಕೇಳ್ತಾರೆ. ಅದೊಂದು ರಿಕ್ವೆಸ್ಟ್ ಇದೆ. ಅವ್ರಿಗೆ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಕ್ಕಾಗತ್ತೆ ತಮ್ಮ ಗಮನಕ್ಕೆ. ಸೊ ಹಾಗಾಗಿ ಇನ್ನೂ 5 ನಿಮಿಷ ಟೈಮ್ ತೊಗೊಳ್ಳಿ. ಇದು ಮುಗಿದ ಮೇಲೆ ಇಂಪಾರ್ಷಿಯಲ್ ಆಗಿ ನಿಮ್ಮ ಜಡ್ಜ್ಮೆಂಟ್ ಮಾಡಿ. ಮತ್ತು ನಿಮಗೆ ಯಾರಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ರೆ ನನಗೆ ಫೋನ್ ಮಾಡಿ, ಆಯ್ತಲ್ಲ? ಸೊ ವೆರಿ ಕ್ಲಿಯರ್, ಅದು ಆಗಬೇಕಿದು. ಈ ಡ್ರಾಮಾ ಮತ್ತು ಈ ಗ್ರೂಪ್ ಇದರಲ್ಲಿ ಇದೊಂದು ಇಶ್ಯೂ ಇದೆ. ಯಾಕಂದರೆ ಇದು ನಾವೇನೋ ಬೇರೆ ಥರ ಏನೂ ಮಾಡಲಿಕ್ಕಾಗಲ್ಲ. ನಾವು ನಿಮ್ಮನ್ನೇ ನಂಬ್ತೇವೆ. ಹಾಗಾಗಿ ನಿಮ್ಮ ಗಮನದಲ್ಲಿ ಅದಿರಲಿ ಸರ್. ಇಲ್ಲಿ ಯಾರು ಗೆಲ್ತಾರೆ ಮುಖ್ಯ ಅಲ್ಲ. ಸೊ ಈವೆಂಟ್ ಗೆಲ್ಲಬೇಕಷ್ಟೆ, ಪ್ಲೀಸ್ ಸರ್. ಭಾಳ ಖುಷಿ ಆಯಿತು. ನಾವು ನಿಮ್ಮದು ಮಾತು ಕೇಳೋಲ್ಲ ಸರ್, ಯಾಕಂದರೆ ನೀವು ಹೇಳಿದ್ರು ಕೂಡ ಕೇಳೋದಿಲ್ಲ. ನಮ್ಮದೇ ಅಂತಿಮ ನಿರ್ಣಯ. ನಿರ್ಣಾಯಕರು ಏನು ಫಸ್ಟ್ ಸೆಕೆಂಡ್ ಥರ್ಡ್ ಅವ್ರ ಕೂಡ ತಾವು ಸ್ವಾಗತ ಮಾಡೋದು. ಅದನ್ನು ಅದೇನಿದೆ ಅವ್ರಿಗೆ ಹೇಳಬೇಕು. ಅನೌನ್ಸು ಮಾಡಿ ನೀವು ಫಸ್ಟು ಸೆಕೆಂಡ್ ಥರ್ಡ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲೇ ಆಗಿದೆ. ಆಮೇಲೆ ಅವರು ಅಷ್ಟೇ ಏನಂತ ರೀಸನ್ ಹೇಳಬೇಕು. ಅಗ್ರೆಸಿವ್ ಆಗಿ ಅವರು ಮಾತಾಡೋದಿಲ್ಲ ನಮ್ಗೆ ಹೇಳಿ. ಸೊ ಯಾಕಂದರೆ ನಿಯಮಗಳಿದೆ ನಿಮ್ಮಲ್ಲೂ ಕೂಡ.
ಡ್ಯಾನ್ಸು ಮ್ಯೂಸಿಕಲ್ಲೆಲ್ಲ ನಿಯಮಗಳಿದೆ. ಆ ನಿಯಮಗಳನ್ನು ಅವ್ರಿಗೆ ಕ್ಲಿಯರಾಗಿ ಹೇಳ್ಕೊಡಿ. ಪಾಪ ನಾವೆಲ್ಲ ಪ್ರಾಕ್ಟೀಸ್ ಬಿಟ್ಟು ಮಾಡೋ ಅಂತಾರೋ ನಮ್ದು, ಹಾಗಾಗಿ ಅದು ನಮ್ಮ ತಪ್ಪಿರುತ್ತೆ. ಸೊ ಇಂದ ಮೀನು ಅವ್ರಿಗೆ ಅದನ್ನು ಕ್ಲಿಯರ್ ಮಾಡಬೇಕು. ಸೊ ಅವ್ರು ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ರೆಕಾರ್ಡಿಂಗ್ ಬಂದು ನೋಡಿ ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಅವ್ರವರೇ ಇದು ಮಾಡೋದು ಬೇಡ. ನೀವು ಅದನ್ನು ಯಾಕೆ ಗ್ರೌಂಡ್ಸಲ್ಲಿ ಅಂತ ನೀವು ಅದು ಕ್ಲಿಯರ್ ಆದರೆ ಅವ್ರು ಒಪ್ಕೊಳ್ತಾರೆ ಅಷ್ಟೇ. ಸೊ ಅದೊಂದು ನಾನು ನಿಮ್ಮ ಮೊದಲೇ ಹೇಳಿದ್ದೇನೆ ನಿಮ್ಮ ಗಮನಕ್ಕೆ. ಥ್ಯಾಂಕ್ ಯು ಸರ್. ಇನ್ಯಾವುದಾದ್ರೂ ಈವೆಂಟ್ಸ್ ಇದೆಯಾ? 17 ಆಗಿದೆಯಾ ಸರ್? 17 ಗ್ರೂಪ್ ಆಗಿದೆ ಸರ್. 17 ಗುಂಪಾಗಿದೆ, 19 ವೈಯಕ್ತಿಕ ಆಗಿದೆ. 19 ವೈಯಕ್ತಿಕ. ಓಕೆ, ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಧನ್ಯವಾದ. ಜೋರ ಚಪ್ಪಾಳೆ ರಾಜ್ಯಾಧ್ಯಕ್ಷರಿಗೆ, ಬಹಳ ವಿಶೇಷ ಸೂಚನೆ ನೀಡಿದ್ದಕ್ಕಾಗಿ ಅನಂತ ಧನ್ಯವಾದಗಳು ಸರ್.